ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಅಥವಾ ಲಕ್ವ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದರಲ್ಲಿ 2 ವಿಧಗಳು. ಒಂದು ರಕ್ತ ಹೆಪ್ಪುಗಟ್ಟೋದು ಅಂದರೆ ಇನ್ಫಾಕ್ಟ್ ಅಂತ, ಎರಡನೇದು ರಕ್ತಸ್ರಾವ ಆಗೋದು ಮಿದ್ಲಲ್ಲಿ ಅಂದರೆ ಬ್ರೈನ್ ಹೆಮರೇಜ್ ಅಂತ. ಇದರ ಲಕ್ಷಣಗಳು ಸಡನ್ನಾಗಿ ಒಂದು ಕಡೆ ಕೈ ಮತ್ತು ಕಾಲು ನಿಶಕ್ತಿ ಆಗೋದು, ಕೆಲಸ ಮಾಡೋಕ್ಕೆ ಆಗದೇ ಇರೋದು, ಬಾಯಿ ಸೊಟಗಾಗೋದು, ಮಾತು ಅಸ್ಪಷ್ಟವಾಗೋದು, ಸಡನ್ನಾಗಿ ತಲೆನೋವು ಬರೋದು, ವಾಂತಿ ಆಗೋದು, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗೋದು, ಕೆಲವೊಂದು ಸರ್ತಿ ಕೋಮಾಗೆ ಹೋಗೋ ಚಾನ್ಸು ಇರುತ್ತೆ. ಸ್ಟ್ರೋಕ್ಗೆ ಏನು ಕಾರಣಗಳು? ಏಜ್, ವಯಸ್ಸು ಹೆಚ್ಚಿಗೆ ಆಗ್ತಾ ಇದ್ದಾಗೆ ದ ರಿಸ್ಕ್ ಆಫ್ ಸ್ಟ್ರೋಕ್ ಹೆಚ್ಚಿಗೆ ಆಗುತ್ತೆ. 55 ವರ್ಷ ಕಳೆದ ಮೇಲೆ ಪ್ರತಿ 5 ಜನರಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಸ್ಮೋಕ್ ಮಾಡೋದು, ಆಲ್ಕೋಹಾಲ್ ತಗೊಳ್ಳೋದು, ಹೈ ಕೊಲೆಸ್ಟ್ರಾಲ್ ಲೆವೆಲ್ಸು, ಬೊಜ್ಜುತನ, ಸೆಡೆಂಟರಿ ಲೈಫ್ ಸ್ಟೈಲ್ ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಸ್ಟ್ರೋಕ್ ಆಗೋ ಚಾನ್ಸ್ ಕಮ್ಮಿ ಇರುತ್ತೆ. ಇದಕ್ಕೇನು ಟ್ರೀಟ್ಮೆಂಟು? ಯಾವುದೇ ವ್ಯಕ್ತಿಗೆ ಸ್ಟ್ರೋಕ್ ಆದ ತಕ್ಷಣ 4.5 ಗಂಟೆ ಒಳಗೆ ಹಾಸ್ಪಿಟಲ್ ಕರ್ಕೊಂಡ್ಬಂದರೆ ನಾವು ಬ್ಲಾಡ್ಪ್ರಸ್ಟನ್ನು ಔಷಧಿ ಕೊಟ್ಟು ಅವ್ರನ್ನ ಬೇಗ ಗುಣಮುಖರನ್ನಾಗಿ ಮಾಡ್ತೀವಿ. ವಿಕ್ರಮ್ ಹಂಬಲ್, ಹ್ಯೂಮನ್, ಹಾನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಿಲ್ಲರ್ಸ್ ರೋಡ್, ಬೆಂಗಳೂರು.